ಎಲ್ಲ ಆಫೀಸ್ ಎಂಪ್ಲಾಯೀಸ್ಗಳಿಗೂ ಬೇಸರದ ದಿನ. ಯಾಕಂದರೆ ಇವತ್ತು ಆದರೆ ನಾನು ಹಾಗಲ್ಲ, ಸಂಡೇ ಡ್ಯೂಟಿ ಮಾಡೋದಕ್ಕೂ ರೆಡಿ ಇರ್ತೀನಿ. ಯಾಕಂದರೆ ಶೆಕೆಲಿ ಹೊರಗಡೆ ಸಾಯೋಕ್ಕಿಂತ ತಣ್ಣಗೆ ಎ ಸಿ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋದ ಅಂತ. ಫಿನಾನ್ಸ್, ನಿಮ್ಮ ಮಗನ ಹೆಸರೇನು? ಜೋರಾಗಿಲಿ. ಶಿವಿನ್ ತೇಜಸ್. ನೀವ್ಯಾಕೆ ನಿಮ್ಮ ಮಗನಿಗೆ ನೇಷನ್ ಅಂತ ಹೆಸರಿಡಬಾರ್ದು? ನೇಷನ್ ಅಂತ ಹೆಸರಿಡಿ. ನೀವು ಫಾದರ್ ಆಫ್ ನೇಷನ್ ಆಗ್ತಿರೋದಕ್ಕೆ. ವಾರದ ಮೊದಲನೇ ದಿನ ಯಾವ ಎನರ್ಜಿಲಿ ಕೆಲಸ ಮಾಡ್ತೀವೋ ವಾರ ಪೂರ್ತಿ ಅದೇ ಜೋಶಲ್ಲಿ ಇರ್ತೀವಿ. ಇನ್ನು ನಮ್ಮ ಕೊಲೀಗ್ಸ್ಗಳ ಜೊತೆನೂ ಅಷ್ಟೇ, ನಾವು ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತೀವೋ ಅವರು ನಮ್ಮನ್ನ ಅದೇ ಥರ ಟ್ರೀಟ್ ಮಾಡ್ತಾರೆ. ಇನ್ನು ಇವ್ರಿಗೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಹಾಗಾಗಿ ನಾನು ಇವ್ರಿಗೆಲ್ಲ ನಿಪ್ಪಿಟ್ಟು ಮಸಾಲ ಮಾಡ್ತಾ ಇದ್ದೀನಿ, ಅದು ಆಫೀಸ್ನಲ್ಲಿ. ನಾನು ಬೇಕ್ರಿಯಲ್ಲಿ ರೆಡಿಮೇಡ್ ನಿಪ್ಪಿಟ್ಟನ್ನು ತೊಗೊಂಡಿದ್ದೆ, ಅದಕ್ಕೆ ಮನೇಲೇ ಮಾಡಿರೋ ಹಸಿ ಚಟ್ನಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಪುದೀನ ಸೊಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೊಂಡಿದ್ದೀನಿ. ಜೊತೆಗೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಮನೇಲೆ ಕಟ್ ಮಾಡಿ ಇಟ್ಕೊಂಡು ಬಂದಿದ್ದೆ, ಇಲ್ಲಿ ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಈಗ ನಾನು ಕಾಂಗ್ರೆಸ್ ಕಡಲೆ ಬೀಜನ ಇದ್ರ ಮೇಲ್ಗಡೆ ಟಾಪಿಂಗ್ಸ್ ಆಗಿ ಹಾಕೋತಾ ಇದ್ದೀನಿ. ಈ ನಿಪ್ಪಿಟ್ಟು ಮೇಲ್ಗಡೆ ನಾನೀಗ ಸೇವ್ನ ಹಾಕೊಳ್ತಾ ಇದ್ದೀನಿ. ಸೇವ್ನ ಹಾಕೊಂಡ್ರೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಇದ್ರ ಮೇಲ್ಗಡೆ ಚಾಟ್ ಮಸಾಲ ಉದುರಿಸ್ಕೊಂಡು ಟೇಸ್ಟ್ ನೋಡ್ತಾ ಇದ್ರೆ ಸಖತ್ತಾಗಿರುತ್ತೆ. ಬನ್ನಿ ಎಲ್ರಿಗೂ ಟೇಸ್ಟ್ ನೋಡಿಸಿ ಹೇಗಿದೆ ಅಂತ ಕೇಳೋಣ. Snacks ಮಾಡೋದಿತ್ತು. Taste was really good. Okay. Had some super. Thank you. Even piece ಕೊಟ್ಟರೆ ಆಲ್ರೆಡಿ 2 ಕೊಟ್ಟರೆ